ಎಜುಕೇಶನ್ ಇಸ್ ದ ಪಾಸ್ಪೋರ್ಟ್ ಟು ದ ಫ್ಯೂಚರ್ ಅಂತ ಹೇಳ್ತಾರೆ. ಅಂಥ ಒಂದು ಫ್ಯೂಚರು ಭದ್ರವಾಗಿರಬೇಕು ಅಂದರೆ ನಾವು ಎಜುಕೇಷನ್ನ ಎಲ್ಲಿಂದ ಪಡ್ಕೋತೀವಿ ಅನ್ನೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಅಂಥ ಒಂದು ಜಾಗದಲ್ಲಿ ನಡೀತಾ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ನವ್ಯಾ ಶೆಟ್ಟಿ. ಆ್ಯಂಡ್ ಎಸ್, ಇವತ್ತು ನಾವಿರುವಂಥದ್ದು ಬೆಂಗಳೂರಿನ ಬಿದರಳ್ಳಿಯಲ್ಲಿರುವಂತಹ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಸ್ಟೂಡೆಂಟ್ಸ್ಗೆ ಇವರು ಎಜುಕೇಷನ್ನ ನೀಡ್ತಾರೆ, ಯಾವೆಲ್ಲ ಒಂದು ಫೆಸಿಲಿಟೀಸ್ನ ಕೊಡ್ತಾರೆ, ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ನಮಗೆ ತಿಳಿಸ್ಕೊಡೋದಕ್ಕೆ ಈಸ್ಟ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವೈಸ್ ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಯೋಗೇಶ್ GS ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಆ್ಯಂಡ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಸೊ ಎಸ್, ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೊಂದು ಬಹಳನೇ ನಾವು ಕೇಳ್ಪಟ್ಟಿರುವಂಥ ಹೆಸರು, ವಿದ್ಯಾಸಂಸ್ಥೆ. ಸೊ ನಿಮ್ಮ ಈ ಸಂಸ್ಥೆ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ನನಗಂತೂ ಇದೆ. ಸೊ ತಿಳಿಸ್ಕೊಡೋದಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಸರ್? ಖಂಡಿತ. ಸೊ ಎಸ್ ಸರ್. ಸೊ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದ ತಕ್ಷಣ ಈ ಸಂಸ್ಥೆ ಯಾವಾಗ ಶುರುವಾಯಿತು, ಹಾಗೂ ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥವ್ರು ಯಾರು, ಆ್ಯಂಡ್ ಈಗಿನ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ಮ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ 1997ರಲ್ಲಿ ಪ್ರಾರಂಭವಾಯಿತು. ಇದರ ರೂವಾರಿ ಬಂದು ನಮ್ಮ ಫೌಂಡರ್ ಚೇರ್ಮನ್ ಆದ ಡಾಕ್ಟರ್ SM ವೆಂಕಟಪತಿಜಿ ಅವರು. ಅವರಲ್ಲಿ ಒಂದು ಕನಸಿತ್ತು, ಈ ಸಮಾಜಕ್ಕೆ ನಾನೊಂದು ಒಳ್ಳೆಯ ಮಾರ್ಗದರ್ಶಕನಾಗಿರಬೇಕು ಅಂತ. ಆ ಒಂದು ಆಸೆಯನ್ನು ಶೈಕ್ಷಣಿಕ ಕ್ಷೇತ್ರದಲ್ಲೇ ನಾನು ಯಾಕೆ ಮಾಡಬಾರ್ದು ಅಂತ ಅವ್ರಿಗೊಂದು ಛಲ ಬಂತು. ಆ ಪ್ರತಿಫಲವಾಗಿ ನಮ್ಮ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಯಿತು. 1997ರಲ್ಲಿ we had an humble beginning with East Point School in Kalyanagar campus. ಇವತ್ತು ಸರಿಸುಮಾರು 14 ಇನ್ಸ್ಟಿಟ್ಯೂಟ್ಸ್ ಇದೆ. It clearly reflects how big we have grown in a short span of time. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿದ್ರ. ನಾನು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಟೆಕ್ನಾಲಜಿಯಿಂದ ಬರ್ತಾ ಇದ್ದೀನಿ. ನಾನು BBA ಓದ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಕಾಲೇಜಲ್ಲಿ ತುಂಬ ಕೋರ್ಸಸ್ ಅವೈಲಬಲ್ ಇದೆ. ಯಾರು ಬೇಕಾದರೂ ಬಂದು ಯಾವ ಕೋರ್ಸಸ್ ಬೇಕಾದರೂ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಪರ್ಸ್ಯೂ ಮಾಡ್ಬೋದು. ಮತ್ತು ಇಲ್ಲಿ ಫ್ಯಾಕಲ್ಟೀಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ನಾಲೆಜಬಲ್ ಆಗಿದ್ದಾರೆ, ನಮ್ಮ ಕೆರಿಯರ್ಗೆ ತುಂಬ ಗೈಡೆನ್ಸ್ ಕೊಡ್ತಾರೆ. ಸರ್, ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಶುರು ಮಾಡಿದಾಗ ಯಾವ ಒಂದು ಮೋಟೋ ಇಟ್ಕೊಂಡು ಇಲ್ಲಿನ ಸಂಸ್ಥಾಪಕರು ಶುರು ಮಾಡಿದ್ರು, ಮತ್ತು ಈಗ ಆ ಲೆಗೆಸಿ ಹೇಗೆ ಕಂಟಿನ್ಯೂ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಒಂದು ಒಳ್ಳೆಯ ಪ್ರಶ್ನೆ. ನಮ್ಮ ಫೌಂಡರ್ ಚೇರ್ಮನ್ ಆದ ವೆಂಕಟಪತಿಜಿ ಅವರಿಗೆ ಅವರ ತಂದೆ ತಾಯಿ ಕಂಡ್ರೆ ಅಗಾಧವಾದ ಗೌರವ. ನೀವು ನಮ್ಮ ಎಂಟ್ರೆನ್ಸಲ್ಲಿ ನೋಡ್ಬೋದು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋ ಪದಗಳನ್ನ ಬಳಸಿದ್ದಾರೆ. ಅಂದರೆ ಅರ್ಥ ಅವರು ಈ ಮೂರು ವ್ಯಕ್ತಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತಾರೆ ಅನ್ನೋದು ತೋರಿಸ್ತದೆ. ಅವರ ತಂದೆ ತಾಯಿಯ ಹೆಸರಲ್ಲಿ MG ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಮುಖಾಂತರ ಈ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾರೆ. ಅಂಡರ್ MG ಚಾರಿಟಬಲ್ ಟ್ರಸ್ಟ್ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫಾರ್ಮ್ಡ್. ಚೇರ್ಪರ್ಸನ್ ಮೇಡಮ್ ಇಸ್ ಶ್ರೀಮತಿ BL ರಮಾದೇವಿ ವೆಂಕಟಪತಿ. ಅವರು ನಮ್ಮ ಸಂಸ್ಥೆಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅವರು ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಸಂಸ್ಥೆಗೆ. ನಮ್ಮ CEOs ಬಗ್ಗೆ ಮಾತಾಡೋದಾದರೆ, ನಮ್ಮ ವೆಂಕಟಪತಿಜಿ ಅವರಿಗೆ ಇಬ್ಬರು ಮಕ್ಕಳು. ಅವರಿಬ್ಬರು ಮಕ್ಕಳು ಈಗ ಈ ಸಂಸ್ಥೆಯನ್ನು ಅವರ ತಂದೆಯ ಪರಂಪರೆಯಲ್ಲೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ SV ಪ್ರಮೋದ್ ಗೌಡಾಜಿ ಆ್ಯಂಡ್ ಶ್ರೀ SV ರಾಜೀವ್ ಗೌಡಾಜಿ, ಇವರಿಬ್ಬರು ನಮ್ಮ ಡೈನಮಿಕ್ CEOs. ದೇ ಆರ್ ಕಂಟಿನ್ಯೂ ವಿತ್ ದ ಲೆಗಸಿ ವಾಟ್ ಅವರ್ ಫೌಂಡರ್ ಚೇರ್ಮನ್ ಆ್ಯಸ್ ಲೇಡ್ ಆನ್. ಅಟ್ ದ ಸ್ಟ್ರಾಟಜಿಕ್ ಲೆವೆಲ್, we have our elderly personality, our secretary Peter Francis sir, and also as a think tank we have senior vice president Dr. S. Prakash sir. This is a brief description about our management. ಸೊ ಸರ್, ಇನ್ನು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ pre-KG ಇಂದ ಹಿಡಿದು PhD ವರ್ಗೆ ಕೋರ್ಸಸ್ಗಳು ಇದ್ದಾವೆ. ಸೊ ಈ ಕೋರ್ಸ್ಗಳ ಬಗ್ಗೆ ನೀವೊಂದು ಡೀಟೇಲ್ ಆಗಿ ಹೇಳೋದಾದರೆ. ನಮ್ಮಲ್ಲಿ pre-KG ಇಂದ ಹಿಡಿದು PhD ವರ್ಗೂ ವಿಭಿನ್ನ ಭಾಗಗಳಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಕೋರ್ಸ್ಗಳಿದ್ದಾವೆ. ಸರಿಸುಮಾರು ಅರೌಂಡ್ 60ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್, ಕೋರ್ಸಸ್ ಆರ್ ಇನ್ ಮೆಡಿಕಲ್, ಹೈಯರ್ ಎಜುಕೇಷನ್, engineering, allied health sciences, management, physiotherapy, nursing, pharmacy, pre-university ಮತ್ತು ಸ್ಕೂಲ್ಗಳು. ಇವೆಲ್ಲ ಕ್ಷೇತ್ರದಲ್ಲೂ ನಮ್ಮ ಸಂಸ್ಥೆಗಳಿದ್ದಾವೆ. ಓಕೆ
ಸೊ ಇನ್ನು ನಾವು ನೋಡ್ತಾ ಇದ್ದೀವಿ ಸರ್, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನರಿ ಕ್ಯಾಂಪಸ್ಸಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಕ್ಯಾಂಪಸ್ ಬಗ್ಗೆ ಹೇಳೋದಾದ್ರೆ ಹೇಗಿದೆ, ಏನೆಲ್ಲ ಇದೆ? ನಮ್ಮ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಮೆರುಗು ಅಂದರೆ ಈ ನಮ್ಮ ಲಶ್ ಗ್ರೀನ್ ಕ್ಯಾಂಪಸ್ ಹೌದು. ಸುಮಾರು 100 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಓಕೆ. ಅದೇ ರೀತಿ ಒಂದು ಎನ್ವೈರ್ನ್ಮೆಂಟಲ್ ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಅಂದರೆ ತಪ್ಪಲಾಗಲಾರದು. ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ, ಇಟ್ಸ್ ಎ ಪರ್ಫೆಕ್ಟ್ ಲಶ್ ಗ್ರೀನ್ ಕ್ಯಾಂಪಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ. ಇನ್ನು ಈಸ್ಟ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕಾಲೇಜ್ ಆಫ್ ಇಂಜಿನಿಯರಿಂಗ್ನು ಸೇರಿಸಿ ಹೇಳೋದಾದರೆ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ 1999ರಲ್ಲಿ ಆರಂಭವಾಯಿತು. ಅಟ್ ಪ್ರೆಸೆಂಟ್ ವಿ ಹ್ಯಾವ್ 720 intake and we have 8 branches. Branches are computer science and engineering, information science and engineering ಇದೆ, electronics and communication engineering ಇದೆ. ಅದೇ ರೀತಿ ಎಮರ್ಜಿಂಗ್ ಟೆಕ್ನಾಲಜೀಸ್ ಬಂದಾಗ ವಿ ಹ್ಯಾವ್ CSC, IoT, cyber security with blockchain. We have CSC, AI machine learning and also AI and data science. ಇದ್ರ ಜೊತೆಗೆ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಬ್ರಾಂಚ್ಗಳು ಕೂಡ ಇದ್ದಾವೆ. ಓಕೆ. ಸೊ ಇನ್ಫ್ರಾಸ್ಟ್ರಕ್ಚರ್ಗೆ ಬರೋದಾದರೆ ಮತ್ತು ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ಹೇಳೋದಾದರೆ ಹೇಗಿದೆ ಕ್ವಾಲಿಟಿ ಆಫ್ ಎಜುಕೇಷನ್? ನೋಡಿ, ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ರಿಕ್ವೈರ್ಡ್ ಈಸ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್. ನೋ ಡೌಟ್ ಅವರ್ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಈಸ್ ಹ್ಯಾವಿಂಗ್ ಎ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್. ಅಟ್ ದ ಸೇಮ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಮಾತ್ರ ಸಾಲದು, ಒಬ್ಬ ಒಳ್ಳೆ ಟೀಚರ್ ಇರಬೇಕು. ವಿದ್ಯಾರ್ಥಿಗಳಿಗೆ ಆ ವಿದ್ಯೆಯನ್ನು ಕೊಡೋ ಒಬ್ಬ ಒಳ್ಳೆ ಗುರು ಸದಾ ಇರಬೇಕು. ಆದ್ದರಿಂದ ನಮ್ಮಲ್ಲಿ ವೆಲ್ ಕ್ವಾಲಿಫೈಡ್, ಡೆಡಿಕೇಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಆದ. ಸೊ ಅದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತದೆ. ಇದು ನಮ್ಮ ಬೋಧಕೇತಕರ ವರ್ಗ. ಅದೇ ರೀತಿ ನಮ್ಮ ಎಲ್ಲ ಕ್ಲಾಸ್ ರೂಮ್ಸ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಥವಾ ಸ್ಮಾರ್ಟ್ಸ್ ಕ್ಲಾಸ್ ರೂಮ್ಸ್ ಅಂತ ಹೇಳ್ತೀವಿ. ಅದ್ರದ್ದು ಅಡ್ವಾಂಟೇಜ್ ಏನಂದರೆ, ಈಗ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟ್ ಇತ್ತು ಅಂತ ಅಂದ್ಕೊಳ್ಳಿ, ಅದನ್ನು ನೀವು ಪದದಲ್ಲಿ ಹೇಳೋದಕ್ಕಿಂತ ಒಂದು ಇಮೇಜಾಗಿ ತೋರಿಸಿದಾಗ, ಎ ಸಿಂಗಲ್ ಇಮೇಜ್ ವಿಲ್ ಸ್ಪೀಕ್ಸ್ 1000 words ಅಂತ ಹೇಳ್ತಾರೆ ಅಲ್ವಾ? ಆ ರೀತಿ ಇದು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಬಹಳ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋ ಡೌಟ್ ಅಬೌಟ್ ಇಟ್. ಸೊ ಅಲ್ಲಿಗೆ ಸ್ಮಾರ್ಟ್ ಕ್ಲಾಸಲ್ಲಿ ಏನು ಕಲಿತಾರೆ ಮಕ್ಕಳು, ಅದು ಕ್ಲಾಸಲ್ಲೇ ಅವ್ರಿಗೆ ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳಿಯುವಂಥ ಒಂದು ಫೆಸಿಲಿಟಿ. ಖಂಡಿತ. I'm Anisha Mishra and I'm currently in my 4th semester. I'm doing BE CSE in East Point College of Engineering and Technology. Today, I'm thrilled to share my experience in our Grand Cultural Fest, Samskruti 2K24, that was hosted by the East Point Group of Institutions. This fest had a lot of inter-college competitions where the students dazzled us with their amazing performances in various fields such as singing and dancing. And we also had a great concert night by none other than the renowned Janata Gandhi, and it was a phenomenal performance by her. We also had a DJ night as well as our own fashion show that highlighted creativity and style. ಸರ್, ಇನ್ನು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ತಾವಾಗಲೇ ಹೇಳಿದ ಹಾಗೆ ಇಷ್ಟೊಳ್ಳೆ ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿ ಆಗಿರ್ಬೋದು, ಟೀಚಿಂಗ್ ಫ್ಯಾಕಲ್ಟಿ ಇದೆಲ್ಲ ಇದೆ ಅಂದರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ರಿಸಲ್ಟ್ಸ್ ಬಗ್ಗೆ ಹೇಳೋದಾದರೆ ಸರ್? ನಮ್ಮ ಎಲ್ಲ ಬ್ರಾಂಚ್ನ ರಿಸಲ್ಟ್ಸ್ಗಳು ಸಾಮಾನ್ಯವಾಗಿ 99% ಎಬೋ ಇರ್ತದೆ, ಅದು ಒಂದು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ನಿಕಲ್ ಫೆಸ್ಟ್ ಏನೇ ಕಂಡಕ್ಟ್ ಆದ್ರೂ ಇವರು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಪ್ರಶಸ್ತಿಗಳು ಕೂಡ ಗಳಿಸಿದ್ದಾರೆ. ಓಕೆ. ಸೊ ಇನ್ನು ಯಾವುದೇ ಒಂದು ಎಜುಕೇಷನ್ ತಗೋತಿದ್ದಾರೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಅಂತ ಬಂದಾಗ, ಸೊ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ. ಸೊ ಜಾಬ್ ಆಪರ್ಚುನಿಟೀಸ್ ಆ್ಯಂಡ್ ಇಂಟರ್ನ್ಶಿಪ್ಸ್ ಈ ವಿಷಯಕ್ಕೆ ಬರೋದಾದರೆ ನಿಮ್ಮ ಸಂಸ್ಥೆ ಹೇಗೆಲ್ಲ ಮಕ್ಕಳಿಗೆ ಸಹಾಯ ಮಾಡ್ತಾ ಇದೆ? ನೋಡಿ, ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ವಿದ್ಯಾಸಂಸ್ಥೆಗೆ ಸೇರಬೇಕಾದ್ರೆ ಅವನ ಕನಸು ಏನಾಗಿರುತ್ತೆ ಅಂದರೆ ಅವನಿಗೊಂದು ಒಳ್ಳೆಯ ಜಾಬ್ ಸಿಗಬೇಕು ಅಂತ ಇರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜ್ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಪ್ರಥಮ ವರ್ಷದಿಂದನೇ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಇಯರಲ್ಲಿ ವಿ ಡೂ ಕಾನ್ಸಂಟ್ರೇಟ್ ಆನ್ ಆ್ಯಪ್ಟಿಟ್ಯೂಡ್, ಸೆಕೆಂಡ್ ಇಯರ್ಲಿ ವಿ ಡೂ ಕಾನ್ಸಂಟ್ರೇಟ್ ಆನ್ ಟೆಕ್ನಿಕಲ್ ಸ್ಕಿಲ್ಸ್. ಅದೇ ರೀತಿ ನಾವು ಥರ್ಡ್ ಇಯರ್ಗೆ ಬಂದಾಗ ಕಂಪ್ನಿ ಸ್ಪೆಸಿಫಿಕ್ ಟ್ರೈನಿಂಗ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಯೂಶಲಿ ಪ್ಲೇಸ್ಮೆಂಟ್ಸ್ ವಿಲ್ ಹ್ಯಾಪನ್ ಇನ್ ದ ಪ್ರೀ-ಫೈನಲ್ ಇಯರ್. ಓಕೆ. ಸೊ ಅವರು ಫೈನಲ್ ಇಯರ್ಗೆ ಹೋಗೋದ್ರೊಳಗೆ ಇಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಅವರು ಮಾಡ್ತಾರೆ. ಅದರಿಂದ ಅವ್ರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗ್ತದೆ. ಓಕೆ.
ಸೊ ಇನ್ನು ಜಾಬ್ ಫೇರ್ಸ್ ಬಗ್ಗೆ ಕೂಡ ಕೇಳ್ಪಟ್ಟಿದ್ದೀನಿ ಇಲ್ಲಿ ನಡೆಯುವಂಥದ್ದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಕೆಲಸ ಸಿಗಬೇಕು ಅಂದರೆ ಅವರಿಗೆ ನಾವು ತುಂಬ ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ಜಾಬ್ ಫೇರ್ಸನ್ನು ನಡೆಸ್ತೀವಿ. ರೀಸೆಂಟಾಗಿ AWS ಜಾಬ್ ಫೇರ್ ನಡೆಸಿದ್ವಿ. ತುಂಬ ಒಳ್ಳೆಯ ಕಂಪ್ನೀಸ್ಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಬಹಳ ಅನುಕೂಲ ಆಯಿತು. ಓಕೆ, ಪ್ಲೇಸ್ಮೆಂಟ್ಸ್ ಬಂದಾಗ ಯಾವೆಲ್ಲ ಕಂಪ್ನೀಸ್ ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಿದೆ, ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಪ್ಲೇಸ್ ಆಗ್ತಾ ಇದ್ದಾರೆ ಆ್ಯಂಡ್ ಯಾವ ಪ್ಯಾಕೇಜಸ್ಸಿಗೆ ಪ್ಲೇಸ್ ಆಗ್ತಾ ಇದ್ದಾರೆ? ನೋಡಿ, ಒನ್ ಇಟ್ ಕಮ್ಸ್ ಟು ಪ್ಯಾಕೇಜ್, ನಮ್ಮಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಅಂದರೆ 25 lakhs per annum ಇದೆ. ಅದೇ ರೀತಿ ಒಂದು ಆವ್ರೇಜ್ ಪ್ಯಾಕೇಜ್ ತೊಗೊಂಡ್ರೆ ಅರೌಂಡ್ 7 to 7.5 lakhs per annum ಬರ್ತದೆ. ಅದೇ ರೀತಿ ಕೆಲವು ಕಂಪ್ನೀಸ್ಗಳು ಹೆಸರು ಹೇಳಬೇಕು ಅಂದರೆ ಡೆಲಾಯ್ಟ್ ಆಗಿರ್ಬೋದು, TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಟೆಕ್ ಮಹೀಂದ್ರ ಆಗಿರ್ಬೋದು, ಇಂಥ ಒಳ್ಳೆಯ ಕಂಪ್ನೀಸಲ್ಲಿ ನಮ್ಮ ಸ್ಟೂಡೆಂಟ್ಗೆ ಪ್ಲೇಸ್ ಆಗ್ತಾರೆ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಕಂಪ್ನೀಸಲ್ಲಿ 2 ಕ್ಯಾಟಗರಿ ಇದೆ. ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ, ಇನ್ನೊಂದು ಸರ್ವಿಸ್ ಬೇಸ್ಡ್ ಕಂಪ್ನಿ. ಯೂಶಲಿ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸಲ್ಲಿ ಅವರಿಗೆ ಒಳ್ಳೆಯ ಪ್ಯಾಕೇಜ್ ಸಿಗುತ್ತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗೆ ಹೋಗಿ ಸೇರೋದಕ್ಕೆ ನಾವು ಬಹಳ ಮೋಟಿವೇಟ್ ಮಾಡ್ತೀವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು 2 ಸೆಕ್ಟ್ರಲ್ಲಿದ್ದಾರೆ. ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಅದೇ ರೀತಿ ಸರ್ವಿಸ್ ಬೇಸ್ಡ್ ಕಂಪ್ನೀಸಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಸ್ಪೆಷಾಲಿಟೀಸ್ಗೆ ಬರೋದಾದರೆ ನಿಮ್ಮ ಸಂಸ್ಥೆ ಅಂದರೆ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ವಿದ್ಯಾಸಂಸ್ಥೆಗಳಿಗಿಂತ ಯೂನಿಕ್ ಹೇಗೆ? ನಮ್ಮಲ್ಲಿ ಒಂದು ಯೂನಿಕ್ ಪ್ರೋಗ್ರಾಮ್ ಇದೆ, ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತೇಳಿ. ದ ಗ್ಯಾಪ್ ಬಿಟ್ವೀನ್ ಅಕಾಡೆಮಿಯಾ ಆ್ಯಂಡ್ ಇಂಡಸ್ಟ್ರಿ ವಿಲ್ ಬಿ ಫಿಲ್ಡ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಅಂದರೆ ಎವ್ರಿ ಇಯರ್ ದ ರಿಕ್ವೈರ್ಮೆಂಟ್ ಆಫ್ ದ ಇಂಡಸ್ಟ್ರಿ ಚೇಂಜಸ್. ಅಂದರೆ ಆ ಇಂಡಸ್ಟ್ರಿಗೆ ಅನುಗುಣವಾಗಿ ನಾವು ನಮ್ಮ ಹುಡುಗರನ್ನ ಟ್ರೈನ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ILP ಪ್ರೋಗ್ರಾಮ್ಸು ಭಾಳ ಹೆಲ್ಪ್ ಮಾಡುತ್ತೆ ವಿದ್ಯಾರ್ಥಿಗಳಿಗೆ. ಉದಾಹರಣೆಗೆ ಹೇಳೋದಾದರೆ ನಮ್ಮ ಟೈಅಪ್ಸ್ಗಳು, ಒಂದು ವೆನ್ ಇಟ್ ಕಮ್ಸ್ ಟು ಕ್ಲೌಡ್ ವರ್ಟಿಕಲ್, ಇದರಲ್ಲಿ ಡಿಫ್ರೆಂಟ್ ವರ್ಟಿಕಲ್ಸ್ ಇರುತ್ತೆ. ಒಂದು ವರ್ಟಿಕಲ್ ಕ್ಲೌಡ್ ಆದರೆ ಆ ಕ್ಲೌಡಲ್ಲಿ ಇವತ್ತು ಟಾಪ್ ನಾಚ್ ಕ್ಲೌಡಲ್ಲಿರೋದು AWS. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಗ್ಲೋಬಲಿ ಸರ್ಟಿಫೈಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿಸ್ತೀವಿ. ಅಂದರೆ ಅರ್ಥ, ಒಬ್ಬ ವಿದ್ಯಾರ್ಥಿ ಆ ಪರ್ಟಿಕ್ಯುಲರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಮಾಡಿದ್ರೆ ಅವನಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶ ಸಿಗುತ್ತೆ. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಮಾಡೋದಕ್ಕೂ ಮುಂಚೆ ನಮ್ಮ ಫ್ಯಾಕಲ್ಟೀಸ್ ದೇ ಗೆಟ್ ಟ್ರೈನ್ಡ್ ಆ್ಯಂಡ್ ಸರ್ಟಿಫೈಡ್ ಫಸ್ಟ್. ಸೊ ಸರ್ಟಿಫೈಡ್ ಟ್ರೈನರ್ಸ್ ವಿಲ್ ಟ್ರೈನ್ ದ ಸ್ಟೂಡೆಂಟ್ ಕಮ್ಯುನಿಟಿ. ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್. ಅದೇ ರೀತಿ ವೆನ್ ಇಟ್ ಕಮ್ಸ್ ಟು CRM, Salesforce is the number one. So our students do get training on the Salesforce platform. And when it comes to robotic process automation, UiPath is the best. So our students do get trained on UiPath also. ಅದೇ ರೀತಿ ನೀವು ನೆಟ್ವರ್ಕ್ ಫೀಲ್ಡಿಂಗ್ ಬಂದರೆ Cisco is one of the branded name. Our students do get trained on Cisco platform on Internet of Things and cyber security. ಇವತ್ತಿನ ಡಿಜಿಟಲ್ ವರ್ಲ್ಡಲ್ಲಿ ಸೈಬರ್ ಸೆಕ್ಯುರಿಟಿ ಭಾಳ ಮಹತ್ವವನ್ನು ಹೊಂದಿದೆ. ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಈ ವಿಭಾಗದಲ್ಲೂ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ನ ಅಳವಡಿಸ್ತಿದ್ದೀವಿ. ಇನ್ನು ಯಾವುದೇ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಎಷ್ಟು ಮಟ್ಟಿಗೆ ಒಂದು ಸಪೋರ್ಟ್ ನೀಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಗಿದೆ? ನಮ್ಮಲ್ಲಿ ಒಂದು ಒಳ್ಳೆಯ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ನಮ್ಮಲ್ಲಿ ಒಳ್ಳೊಳ್ಳೆ ಟೈಪ್ಸ್ ಇದೆ ಅಥವಾ MOUs ಇದೆ. ಉದಾಹರಣೆಗೆ ಹೇಳೋದಾದರೆ ನಮ್ಮ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ LRD DRDO ಅನ್ನೋರು ಸ್ಟೇಟ್ ಆಫ್ ದ ಹಾರ್ಟ್ ರಿಸರ್ಚ್ ಲ್ಯಾಬ್ನ ಸೆಟಪ್ ಮಾಡಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಮತ್ತು ನಮ್ಮ ಫ್ಯಾಕಲ್ಟೀಸ್ ಇಬ್ಬರೂ ಕೂಡ ರಿಸರ್ಚ್ ಮಾಡ್ತಾರೆ. ಅದೇ ರೀತಿ ನಮ್ಮ ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಮತ್ತು ಸ್ಟೂಡೆಂಟ್ಸ್ ಪೇಪರ್ ಪಬ್ಲಿಕೇಶನ್ ಆಗಿರ್ಬೋದು. ವಿ ಟೆಲ್ 3 P's ಆರ್ ಇಂಪಾರ್ಟೆಂಟ್. ದ ಫಸ್ಟ್ P is ಪ್ರಾಡಕ್ಟ್, ಸೆಕೆಂಡ್ P is ಪೇಟೆಂಟ್ ಆ್ಯಂಡ್ ಥರ್ಡ್ P is ಪಬ್ಲಿಕೇಶನ್ಸ್. ಅಂದರೆ ಇವು ಮೂರಲ್ಲೂ ನೀವು ಯಶಸ್ಸು ಕಂಡ್ರೆ ಅದು ಒಂದು ಒಳ್ಳೆಯ ರಿಸರ್ಚ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಪ್ರಾಡಕ್ಟ್ನೂ ಡೆವಲಪ್ ಮಾಡ್ತಾರೆ, ಪೇಟೆಂಟ್ಸ್ ಕೂಡ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಪಬ್ಲಿಕೇಶನ್ಸ್ ಕೂಡ ಮಾಡಿದ್ದಾರೆ. ಅದರಿಂದ ಈ 3 Pಗಳು ಭಾಳ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ರಿಸರ್ಚ್. ಓಕೆ, ಇನೋವೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಈ ವಿಷಯಕ್ಕೆ ಬರೋದಾದರೆ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಷ್ಟು ಸಪೋರ್ಟಿವ್ ಆಗಿದೆ? ವೆನ್ ಇಟ್ ಕಮ್ಸ್ ಟು ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್,
ರದರ್ ದ್ಯಾನ್ ಜಾಬ್ ಸೇಕಿಂಗ್ ವಿ ಶುಡ್ ಬಿಕಮ್ ಎ ಜಾಬ್ ಪ್ರೊವೈಡರ್ಸ್. ರೈಟ್. ಅಂದರೆ ಒಬ್ಬ ವಿದ್ಯಾರ್ಥಿ ಜಾಬ್ ಕೇಳ್ಕೊಂಡು ಹೋಗೋ ಬದಲು ಅವನೇ ಒಂದು 100 ಜನಕ್ಕೆ ಕೆಲಸ ಕೊಟ್ಟರೆ ಅದು ಭಾಳ ಚೆನ್ನಾಗಿರ್ತದೆ. ಆ ನಿಟ್ಟಿನಲ್ಲಿ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ವಿ ಹ್ಯಾವ್ ಸ್ಟಾಲ್ವರ್ಸ್ ಲೈಕ್ ಮಿಸ್ಟರ್ ಚಂದ್ರಶೇಖರ್ ಈಸ್ ದ ಗೈಡಿಂಗ್ ಫೋರ್ಸ್ ಫಾರ್ ದ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಈಸ್ ಎ ವೆಲ್ ನೋನ್ ಪರ್ಸನ್ ಇನ್ ದ್ಯಾಟ್ ಎಕೋಸಿಸ್ಟಮ್. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವ್ರದ್ದೇ ಆದ ಓನ್ ಸ್ಟಾರ್ಟಪ್ಸ್ ಮಾಡ್ತಾರೆ. ಅದೇ ರೀತಿ ಡಿಫ್ರೆಂಟ್ ಇನೋವೇಟಿವ್ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡೋದಕ್ಕೆ ಏನು ವಾತಾವರಣ ಬೇಕೋ ಅದನ್ನು ನಮ್ಮ ಕಾಲೇಜಲ್ಲಿ ಸೆಟಪ್ ಮಾಡಿದ್ದೀವಿ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕಾಥಾನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಉದಾಹರಣೆಯಾಗಿ ನಮ್ಮ ವಿದ್ಯಾರ್ಥಿಗಳು ಟೆಕ್ನಿಕಲ್ ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸಸ್ ಕೂಡ ಗೆದ್ದಿದ್ದಾರೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಒಂದೆರಡು ಮಾತನಾಡ್ತಾರೆ. ನನ್ನ ಹೆಸರು ಭವಾನಿ. ನಾನು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದೀನಿ. ಕರೆಂಟ್ಲಿ ನಾನು 6th ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದೀನಿ. ರೀಸೆಂಟ್ಲಿ AICTE ಹಾಗೂ ST ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಕಂಪನಿ ಕೊಲ್ಯಾಬರೇಟ್ ಮಾಡಿ ಆರ್ಮ್ ಇನ್ವೆಂಟರ್ಸ್ ಚಾಲೆಂಜ್ 2024 ಅನ್ನೋ ಒಂದು ನ್ಯಾಷನಲ್ ಲೆವೆಲ್ ಇವೆಂಟನ್ನು ಆರ್ಗನೈಸ್ ಮಾಡಿತ್ತು. ಅದರಲ್ಲಿ ನಾನು ಮತ್ತು ನನ್ನ ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಫಸ್ಟ್ ಫೇಸಲ್ಲಿ ಸೆಲೆಕ್ಟ್ ಆಗಿ ಸೆಕೆಂಡ್ ಫೇಸ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ಗೆ ಹೋಗಿದ್ದಕ್ಕೆ AICTE ಕಡೆಯಿಂದ ನಮಗೆ ಈ ಡೆವಲಪ್ಮೆಂಟ್ ಬೋರ್ಡನ್ನು ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಈ ರೀತಿ ಹಲವಾರು ಹ್ಯಾಕಥಾನ್ಸ್ ಮತ್ತು ನ್ಯಾಷನಲ್ ಲೆವೆಲ್ ಇವೆಂಟ್ಸ್ ಆರ್ಗನೈಸ್ ಆದಾಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅದಕ್ಕೆ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಹಾಗೂ ಡಿಪಾರ್ಟ್ಮೆಂಟ್ HODs ಮತ್ತು ಫ್ಯಾಕಲ್ಟೀಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷವರ್ಧನ್ ಎಂ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ CSE ಡಿಪಾರ್ಟ್ಮೆಂಟ್ 4th ಸೆಮಿಸ್ಟರ್ನ ವಿದ್ಯಾರ್ಥಿ. ಇತ್ತೀಚೆಗೆ ಇನ್ನು NIT ಜಲಂಧರ್ ಪಂಜಾಬಲ್ಲಿರುವ ನಡೆದಿದ್ದ ಹ್ಯಾಕಥಾನ್ಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಮಗೆ ಬೇಕಾಗಿದ್ದು ಎಲ್ಲ ಮೋಟಿವೇಶನ್ನು, ಗೈಡೆನ್ಸ್, ಮೆಂಟರ್ಶಿಪ್ ಮತ್ತು ಫೆಸಿಲಿಟೀಸ್ ಎಲ್ಲವನ್ನು ನಮ್ಮ ಕಾಲೇಜೇ ಪ್ರೊವೈಡ್ ಮಾಡಿದ್ದು. ಹಾಗೆ ಹೋದ ವಾರ ಏನು ನಡೆದಿದ್ದು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಹ್ಯಾಕಥಾನಲ್ಲಿ ನಾವು 3rd ಪ್ಲೇಸ್ ಬಂದಿದ್ವಿ. ಹಾಗೆ ನಾನು ಹೇಳಿದ್ದೆ ಅಲ್ಲ, NIT ಜಲಂಧರ್ಗೆ ಹೋಗಿದ್ದು, NIT ಜಲಂಧರ್ ಮತ್ತು ಡೆಲ್ಲಿಗೂ ಸಹ ಹೋಗಿದ್ವಿ. ಹಾಗೆ ನಾವು ಆಲ್ ಇಂಡಿಯಾ ಲೆವೆಲ್ 30th ಪೊಸಿಷನಲ್ಲಿ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ ಅಂತ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ CS ಡಿಪಾರ್ಟ್ಮೆಂಟ್ 4th ಸೆಮ್. ನಮ್ಮ 2 ವರ್ಷ ಆಯಿತು ಈ ಕಾಲೇಜಿಗೆ ಬಂದು. ಯಾವುದೇ ಥರದ ಹ್ಯಾಕಥಾನ್, ಐಡಿಯಾಥಾನ್ ಎಲ್ಲಿದ್ದರೂ ನಮಗೆ ತುಂಬ ಪ್ರೋತ್ಸಾಹಿಸ್ತಾರೆ. ಈಗ ನಮ್ಗೆ ಅಕಾಡೆಮಿಕ್ಸಿಂದ ಆಚೆ ಯಾವ್ಯಾವ ಥರ ಸ್ಕಿಲ್ಸ್ ಬೇಕು ಜಾಬ್ಸಿಗೆ ಅದೆಲ್ಲನೂ ನಮ್ಮ ಮೆಂಟರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು ಐಡಿಯಾಸ್ ಪ್ರೊವೈಡ್ ಮಾಡ್ತಾರೆ. ಇದು ಕೋರ್ಸಸ್ AWS ಆಗಿರ್ಬೋದು, ಸೇಲ್ಸ್ ಫೋರ್ಸ್ ಆಗಿರ್ಬೋದು, ಎಲ್ಲ ಥರದ ಕೋರ್ಸ್ ಸರ್ಟಿಫಿಕೇಷನ್ ಮಾಡೋಕ್ಕೂ ನಮ್ಮ ಕಾಲೇಜ್ ನಮಗೆ ಐಡಿಯಾ ಕೊಟ್ಟು ಹೆಲ್ಪ್ ಕೂಡ ಮಾಡುತ್ತೆ. ಈವನ್ ಕನ್ಸೆಷನ್ಸ್ ಇರುತ್ತೆ ಎಕ್ಸಾಮ್ ಫೀಸಿಗೆ ಕೂಡ. ಮತ್ತು ತುಂಬ ವರ್ಕ್ಶಾಪ್ಸ್ ನಡೆಯುತ್ತೆ ಅಲ್ಲಿ. ನಾವು ತುಂಬ ಪಾರ್ಟಿಸಿಪೇಟ್ ಮಾಡಿ ನಮ್ಮ ರೆಸ್ಯೂಮೆ ಬಿಲ್ಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಇವರು. ನಾನೀಗ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ನರ್ಸಿಂಗ್ ಸ್ಟೂಡೆಂಟ್ಸ್ ಜೊತೆ ಇದ್ದೀನಿ. ಬನ್ನಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ, ಅವರ ಕಾಲೇಜ್ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಹಾಯ್ ಎವ್ರಿವನ್. ಓಕೆ, ಯೋರ್ ಗುಡ್ ನೇಮ್? My name is Joyce Lalwatloy. My name is Lalming Chwani. Esther Lalming Louis. You're from? We are from Mizoram and we are studying BSc Nursing 2nd semester. Okay. Your good name? Ashley. My name is Fida Fatima. You both are from? Mangalore. ಓಕೆ, ಫೈನ್. ಸೊ ಇಲ್ಲಿ ನರ್ಸಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಒಂದು ಆಬ್ವಿಯಸ್ಲಿ ನರ್ಸಿಂಗ್ ಅಂದರೆ ಅವ್ರು ಇಲ್ಲಿ ಹಾಸ್ಟೆಲಲ್ಲಿ ಇರಬೇಕು, ಯಾಕಂದರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ? ಹೌ ಇಸ್ ದ ಹಾಸ್ಟೆಲ್ ಫೆಸಿಲಿಟಿ ಹಿಯರ್? It was good. We can do our practical better. We can put our theories, our learning into practice, and it's good. Okay. And I have heard that if you are doing your nursing thing, there is a particular training for hospital thing, right? So how is it? Yeah, we have clinicals like every month, like 2 weeks, like posting and practicals. And So how is that experience? How are they teaching you? How is the college it's supporting? nice. They give good experience and all. Okay. And particularly you people are from different places. Yeah. How are people treating you here? They're actually nice. Like Mangalore, this environment is nice. Okay. So how do you feel about East Point College overall? I think it's nice. The teachers, the professors, and even the students, they are all very good. And
I think the place is also very good. It's very nice. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಹೆಚ್ ಡಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ತಮ್ಮ ಹೆಸರು? ಡಾಕ್ಟರ್ ಸಹದೇವ್ ಅಂತ ಹೇಳ್ಬಿಟ್ಟು ನಾವು ಓಕೆ ಸರ್, ತಮ್ಮ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಮಾಡಿದ್ದಾರೆ. ನಾವಾಗಲೇ ನೋಡ್ತಾ ಇದ್ವಿ, ಗೋ ಕಾರ್ಟಿಂಗ್ ರೀತಿ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಮೆಕ್ಯಾನಿಕಲ್ ಸ್ಟೂಡೆಂಟ್ಸು ಪ್ರತಿಯೊಂದು ವರ್ಷವೂ ಯಾವುದೋ ಒಂದು ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಮಾಡ್ತಿರ್ತಾರೆ. ಅದು ಅಗ್ರಿಕಲ್ಚರ್ ಫೀಲ್ಡ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಆಗಿರ್ಬೋದು. ಸೊ ಈ ಥರ ಒಂದು ಎಕ್ಸಾಂಪಲ್ ಅಂತಂದರೆ ಒಂದು ಗೋ ಕಾರ್ಟ್ ಅಂತ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಮಾಡಿದ್ದೀವಿ. ಸೊ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಮತ್ತು ಇದು ನಾವು ರೇಸಲ್ಲಿ ನೋಡ್ತೀವಲ್ಲ ಆ ಗೋ ಕಾರ್ಟ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ವೆರಿ ಸಿಂಪಲ್ ಆಗಿದೆ. ವಿತಿನ್ 1 ಲ್ಯಾಕಲ್ಲಿ ನಾವು ಎಲ್ಲ ಮೆಕ್ಯಾನಿಸಮನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಅದೇ ನೀವು ರೇಸಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ಸುಮಾರು ಪ್ರಾಜೆಕ್ಟ್ಸು ನಾವು ಪ್ರತಿಯೊಂದು ವರ್ಷವೂ ಹುಡುಗರಿಂದ ಮಾಡಿಸ್ತೀವಿ ಮೇಡಮ್. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿದ್ಯಾರ್ಥಿ ಒಬ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಿಮ್ಮ ಹೆಸರು? ಅಂಜನ್ ಬೋಪಣ್ಣ. ಓಕೆ, ಏನು ಓದ್ತಾ ಇದ್ದೀರಾ? ನಾನೀಗ 3rd ಇಯರ್ MBBS ಅಲ್ಲಿದ್ದೀನಿ. ಓಕೆ, 5th ಸೆಮ್. 5th ಸೆಮ್. ಓಕೆ, ಸೊ ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇನಿಷಿಯಲಿ ಕಾಲೇಜ್ ಅಲಾಟ್ ಆದಾಗ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದೆ, ಹೊಸ ಕಾಲೇಜು ಸೇರ್ಕೊಳ್ಳೋದೇ ಬೇಡವಾ ಅಂತ. ಬಟ್ ದೆನ್ ವೆನ್ ಐ ಕೇಮ್ ಹಿಯರ್ ಇಟ್ ಟೋಟ್ಲಿ ಚೇಂಜ್ಡ್ ಮೈ ಐಡಿಯಾ ಅಬೌಟ್ ಈಸ್ಟ್ ಪಾಯಿಂಟ್. ಫ್ಯಾಕಲ್ಟೀಸ್ ಇರ್ಬೋದು, ಕಾಲೇಜ್ ಮ್ಯಾನೇಜ್ಮೆಂಟ್ ಇರ್ಬೋದು, ದೇ ಆರ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. And hospital patient load kuda with year on year we are seeing increase in patient load. Today we are almost touching 1200 to 1300 outpatients per day, which is very good for a medical college. Hangane they are introducing newer learning techniques, skill labs irbodu. So with all the new advancement in medical education, East Point is also improving, and East Point is growing to be the next health and education hub, not just in Bangalore but in Karnataka. Thank you. Thank you. My name is Vishal Bharadwaj and I'm here to talk about sports. I am a renowned student at East Point Group of Institutions, where I would like to talk about how I lead the chess team of our college. Sports. You might think, oh, college andre yen sports illa. But what I want to tell you is our college is known for its sports activities. We have a football turf, we also have a basketball ground, and we also have a cricket ground as well. Our college has represented many competitions in Bengaluru. We have also gone for state level cricket competitions as well as national level cricket competitions. Talking about chess, which I lead, we have won the VTU University tournament in 2018. I would also talk about how our college is supporting us and pushing us forward to be our best in not only academics but also the sports aspect. Thank you. ಸರ್, ಇನ್ನು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೊರಗಡೆಯಿಂದ ಬಂದು ಓದುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇರ್ತಾರೆ. ಸೊ ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ ಆ್ಯಂಡ್ ಬೆಂಗಳೂರಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಹೇಗಿದೆ, ಅದ್ರ ಬಗ್ಗೆ ಹೇಳಿ. ನೋಡಿ, ಒಬ್ಬ ವಿದ್ಯಾರ್ಥಿ ಹೊರ ರಾಜ್ಯದಿಂದ ಅಥವಾ ಬ್ಯಾಂಗ್ಳೂರಿಂದ ಆಚೆಯಿಂದ ಬಂದು ಇಲ್ಲಿ ಓದಬೇಕು ಅಂದರೆ ಅವ್ರಿಗೊಂದು ಒಳ್ಳೆ ಹಾಸ್ಟೆಲ್ ಫೆಸಿಲಿಟೀಸ್ ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ಹಾಸ್ಟೆಲ್ ಅಂದರೆ ನಮ್ಮ ಮನಸ್ಸಿಗೆ ಒಂದು ಬರೋದು ಏನಂದರೆ ನಮ್ಮ ಮನೆ ವಾತಾವರಣ ಇರಬೇಕು ಅನ್ನೋದು. ಅಂದರೆ 2 ಇಂಪಾರ್ಟೆಂಟ್ ಥಿಂಗ್ಸ್, ಒಂದು ಶುಚಿ ಮತ್ತು ಒಂದು ರುಚಿ. ಇವು ಎರಡನ್ನೂ ಕೂಡ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟಲಲ್ಲಿ ಸಿಗ್ತದೆ, ಈಸ್ಟ್ ಪಾಯಿಂಟ್ ಹಾಸ್ಟೆಲಲ್ಲಿ. ಅದೇ ರೀತಿ ವಿ ಹ್ಯಾವ್ ಎ ಹೈಜಿನಿಕ್ ಥಿಂಗ್, ವಿಲ್ ಟೇಕ್ ಕೇರ್ ಆಫ್ ಆಲ್ ದ ಥಿಂಗ್ಸ್ ಇನ್ ಎ ವೆರಿ ಬೆಟರ್ ವೇ. ಅದೇ ರೀತಿ 24 hours ಸೆಕ್ಯೂರಿಟಿ ಇರುತ್ತೆ ನಮ್ಮ ಮಕ್ಕಳಿಗೆ. ಅವ್ರಿಗೆ ಏನೂ ತೊಂದರೆ ಆಗ್ದಂಗೆ ನಾವು ಚೆನ್ನಾಗಿ ನೋಡ್ಕೊತೀವಿ. ಇದು ರಿಲೇಟೆಡ್ ಟು ಹಾಸ್ಟೆಲ್. ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ವಿ ಹ್ಯಾವ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಥ್ರೂಔಟ್ ದ ಬ್ಯಾಂಗ್ಳೂರ್ ಒಂದೇ ಅಲ್ಲ, ಈವನ್ ಕೋಲಾರ ಸುತ್ತಮುತ್ತ ಪ್ರದೇಶಗಳಿಗೂ ನಮ್ಮ ಕಾಲೇಜ್ ಬಸ್ಸಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆ. ಅದರಿಂದ
ಕೋಲಾರ ಮತ್ತು ಸುತ್ತಮುತ್ತ ಇರೋ ಹುಡುಗರು ಎಲ್ಲರೂ ಕೂಡ ನಮ್ಮ ಈಸ್ಟ್ ಪಾಯಿಂಟ್ನ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ಇನ್ನು ಕಡೆಯ ಪ್ರಶ್ನೆ ಸರ್, ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾಕೆ ಚೂಸ್ ಮಾಡಬೇಕು? ನೋಡಿ, ನಮ್ಮ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೀವು ಎಂಟ್ರೆನ್ಸ್ ಬಂದ ತಕ್ಷಣ ನಿಮ್ಗೊಂದು ಪಾಸಿಟಿವ್ ವೈಬ್ ಬರುತ್ತೆ. ಇಫ್ ಯು ವಾಂಟ್ ಟು ಹ್ಯಾವ್ ಎ ವೆರಿ ಗುಡ್ ಪ್ರೊಫೆಷನಲ್ ಲೈಫ್, ಇಫ್ ಯು ವಾಂಟ್ ಟು ಕಮ್ ಅಪ್ ಇನ್ ಯುವರ್ ಲೈಫ್, ಯು ಸೆಲೆಕ್ಟ್ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ದಟ್ಸ್ ದ ಬ್ರ್ಯಾಂಡ್ ವಾಟ್ ವಿ ಪ್ರೊವೈಡ್. ಓಕೆ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಎಸ್, ಇಷ್ಟೊತ್ತು ನಾವು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.